ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಇಡೀ ವಿಶ್ವವೇ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಎಐ ಹಿಂದೆ ಬಿದ್ದಿದೆ. ಈ ರೇಸ್ನಲ್ಲಿ ಚಾಟ್ ಜಿಪಿಟಿಗೆ ಭರ್ಜರಿ ಟಕ್ಕರ್ ನೀಡ್ತಾ ಇರೋ ಕಂಪನಿ ಅಂದ್ರೆ ಅದು ಆಂಥ್ರೋಪಿಕ್. ಈ ಕಂಪನಿ ಈಗ ಭಾರತಕ್ಕೆ, ಅದರಲ್ಲೂ ನಮ್ಮ ಹೆಮ್ಮೆಯ ಬೆಂಗಳೂರಿಗೆ ಅದ್ದೂರಿಯಾಗಿ ಕಾಲಿಟ್ಟಿದೆ. ಹೌದು, ಐಟಿ ವಲಯದಲ್ಲಿ ಬಿರುಗಾಳಿ ಎಬ್ಬಿಸಿರೋ ಆಂಥ್ರೋಪಿಕ್ ಕಂಪನಿ ಈಗ ಬೆಂಗಳೂರಿನಲ್ಲಿ ತನ್ನ ಕಚೇರಿ ತೆರೆದಿದೆ. ಅಷ್ಟೇ ಅಲ್ಲ, ಭಾರತದ ಐಟಿ ದೈತ್ಯ ಇನ್ಫೋಸಿಸ್ ಜೊತೆಗೂ ಕೈ ಜೋಡಿಸಿದೆ. ಈ ಬೆಳವಣಿಗೆಯಿಂದ ಭಾರತದ ಸಾಫ್ಟ್ವೇರ್ ಕ್ಷೇತ್ರದಲ್ಲಿ ಏನೆಲ್ಲ ಬದಲಾವಣೆ ಆಗಲಿದೆ? ಈ ಕಂಪನಿಯ ಹಿಂದಿರೋ ಆ ಬೆಂಗಳೂರು ಹುಡುಗ ಯಾರು? ಇನ್ಫೋಸಿಸ್ ಷೇರುಗಳಲ್ಲಿ ದಿಢೀರ್ ಏರಿಕೆ ಕಂಡು ಬಂದಿದ್ದೇಕೆ? ಇಂದಿನ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮುನ್ನ ನೀವಿನ್ನೂ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸ್ನೇಹಿತರೆ, ಫೆಬ್ರವರಿ 16ರಂದು ವಿಶ್ವದ ಮುಂಚೂಣಿ ಎಐ ಸಂಶೋಧನಾ ಕಂಪನಿಯಾದ ಆಂಥ್ರೋಪಿಕ್ ಬೆಂಗಳೂರಿನಲ್ಲಿ ತನ್ನ ಅಧಿಕೃತ ಕಚೇರಿಯನ್ನು ಆರಂಭಿಸಿದೆ. ಇದು ಏಷ್ಯಾ ಪೆಸಿಫಿಕ್ ವಲಯದಲ್ಲಿ ಕಂಪನಿಯ 2ನೇ ಕಚೇರಿ. ಈ ಹಿಂದೆ ಜಪಾನ್ ರಾಜಧಾನಿ ಟೋಕಿಯೋದಲ್ಲಿ ಕಂಪನಿ ಮೊದಲ ಕಚೇರಿ ತೆರೆದಿತ್ತು. ಇದೀಗ 2ನೇ ಕಚೇರಿಯನ್ನ ಭಾರತದ ಸಿಲಿಕಾನ್ ವ್ಯಾಲಿ ಐಟಿ ಸಿಟಿ ಬೆಂಗಳೂರಲ್ಲಿ ತೆರೆದಿದೆ. ಕಚೇರಿ ತೆರೆದಿರೋದಷ್ಟೇ ಅಲ್ಲ, ಮುಂದಿನ ದಿನಗಳಲ್ಲಿ ಸ್ಥಳೀಯವಾಗಿ ದೊಡ್ಡ ಸಂಖ್ಯೆಯಲ್ಲಿ ಉದ್ಯೋಗಿಗಳನ್ನು ನೇಮಕ ಮಾಡಿಕೊಳ್ಳಲಿದೆ. ಭಾರತ ಕಂಪನಿಯ 2ನೇ ಅತಿದೊಡ್ಡ ಮಾರ್ಕೆಟ್. ಆಂಥ್ರೋಪಿಕ್ ಕಂಪನಿಯ ಎಐ ಮಾಡೆಲ್ ಹೆಸರು ಕ್ಲಾಡ್. ಆಶ್ಚರ್ಯದ ಸಂಗತಿ ಅಂದ್ರೆ ಅಮೆರಿಕ ಬಿಟ್ರೆ ಈ ಕ್ಲಾಡ್ ಎಐ ಅನ್ನು ಅತಿ ಹೆಚ್ಚು ಬಳಸ್ತಾ ಇರೋದು ನಮ್ಮ ಭಾರತೀಯರು. ಹೌದು, ಕ್ಲಾಡ್ಗೆ ಭಾರತ ಈಗ ಜಗತ್ತಿನ 2ನೇ ಅತಿದೊಡ್ಡ ಮಾರುಕಟ್ಟೆಯಾಗಿದೆ. ಇಲ್ಲಿನ ಸಾಫ್ಟ್ವೇರ್ ಡೆವಲಪರ್ಗಳು ಕೋಡಿಂಗ್ ಮತ್ತು ಗಣಿತದ ಕೆಲಸಗಳಿಗಾಗಿ ಕ್ಲಾಡ್ ಅನ್ನ ಅತಿಯಾಗಿ ಅವಲಂಬಿಸಿದ್ದಾರೆ. ಆಂಥ್ರೋಪಿಕ್ ಕಂಪನಿಗೆ ಇದೆ ಬೆಂಗಳೂರು ಕನೆಕ್ಷನ್. ಈ ಕಂಪನಿಯ ಬಗ್ಗೆ ನಾವು ಹೆಮ್ಮೆ ಪಡಬೇಕಾದ ಇನ್ನೊಂದು ವಿಷಯ ಇದೆ. ಈ ಅಂತಾರಾಷ್ಟ್ರೀಯ ಕಂಪನಿಯ ಸಿಟಿಒ ಅಂದ್ರೆ ಮುಖ್ಯ ತಾಂತ್ರಿಕ ಅಧಿಕಾರಿ ರಾಹುಲ್ ಪಾಟೀಲ್ ಅವರು ಅಪ್ಪಟ ಕನ್ನಡಿಗರು. ಬೆಂಗಳೂರಿನ ಬಾಲ್ಡ್ವಿನ್ ಸ್ಕೂಲ್ ಮತ್ತು ಸೇಂಟ್ ಜೋಸೆಫ್ ಕಾಲೇಜಿನಲ್ಲಿ ಓದಿದ ರಾಹುಲ್ ಪಾಟೀಲ್ ಪಿಇಎಸ್ ಯೂನಿವರ್ಸಿಟಿಯಲ್ಲಿ ಇಂಜಿನಿಯರಿಂಗ್ ಮುಗಿಸಿದವರು. ಕಚೇರಿ ಉದ್ಘಾಟನೆ ವೇಳೆ ಮಾತಾಡಿದ ಅವರು, ಭಾರತದಲ್ಲಿ ಅಸಾಧ್ಯವಾದದ್ದು ಸಾಧ್ಯ. ಇಲ್ಲಿನ ಪ್ರತಿಭೆ ಮತ್ತು ಡಿಜಿಟಲ್ ಮೂಲ ಸೌಕರ್ಯ ಅದ್ಭುತವಾಗಿದೆ ಅಂತ ತಮ್ಮ ಹಳೆಯ ದಿನಗಳನ್ನ ನೆನಪಿಸಿಕೊಂಡಿದ್ದಾರೆ. ಇನ್ಫೋಸಿಸ್ ಜೊತೆ ಆಂಥ್ರೋಪಿಕ್ ಬಿಗ್ ಪಾರ್ಟ್ನರ್ಶಿಪ್. ಇನ್ನು ಐಟಿ ವಲಯದ ಹೂಡಿಕೆದಾರರಿಗೆ ಒಂದು ಸಿಹಿ ಸುದ್ದಿ ಇದೆ. ಆಂಥ್ರೋಪಿಕ್ ಈಗ ಇನ್ಫೋಸಿಸ್ ಜೊತೆ ಒಂದು ಮ್ಯಾನೇಜ್ಡ್ ಪಾರ್ಟ್ನರ್ಶಿಪ್ ಮಾಡಿಕೊಂಡಿದೆ. ಇನ್ಫೋಸಿಸ್ನ ಟೋಪಾಸ್ ಎಐ ಸೇವೆಗಳ ಜೊತೆಗೆ ಕ್ಲಾಡ್ ಮಾಡೆಲ್ಗಳನ್ನು ಸೇರಿಸಿ ಜಗತ್ತಿನ ದೊಡ್ಡ ದೊಡ್ಡ ಕಂಪನಿಗಳಿಗೆ ಸುಧಾರಿತ ಎಐ ಸೇವೆಗಳನ್ನು ನೀಡೋದಕ್ಕೆ ತೀರ್ಮಾನಿಸಲಾಗಿದೆ. ಈ ಸುದ್ದಿ ಹೊರಬೀಳ್ತಾ ಇದ್ದಂತೆ ಮಂಗಳವಾರ ಷೇರು ಮಾರುಕಟ್ಟೆಯಲ್ಲಿ ಇನ್ಫೋಸಿಸ್ ಷೇರುಗಳು 3% ಭಾರಿ ಏರಿಕೆ ಕಂಡಿವೆ. ಕನ್ನಡ ಸೇರಿದಂತೆ 10 ಭಾರತೀಯ ಭಾಷೆಗಳಿಗೆ ಆಂಥ್ರೋಪಿಕ್ ಸಪೋರ್ಟ್. ಕ್ಲಾಡ್ ಎಐ ಕೇವಲ ಇಂಗ್ಲಿಷ್ಗೆ ಸೀಮಿತ ಆಗಿಲ್ಲ. ಆಂಥ್ರೋಪಿಕ್ ಕಂಪನಿ ಈಗ ಕನ್ನಡ, ಹಿಂದಿ, ಬೆಂಗಾಲಿ, ಮರಾಠಿ, ತೆಲುಗು ಸೇರಿದಂತೆ 10 ಪ್ರಮುಖ ಭಾರತೀಯ ಭಾಷೆಗಳಲ್ಲಿ ತನ್ನ ಎಐ ಮಾಡೆಲ್ ಕೆಲಸ ಮಾಡುವಂತೆ ತರಬೇತಿ ನೀಡುತ್ತಿದೆ. ಇದರಿಂದ ಕೃಷಿ, ಶಿಕ್ಷಣ ಮತ್ತು ಕಾನೂನು ಕ್ಷೇತ್ರದಲ್ಲಿ ಸಾಮಾನ್ಯ ಜನರಿಗೂ ಎಐನ ಲಾಭ ಸಿಗಲಿದೆ. ಐಟಿ ಉದ್ಯೋಗಿಗಳಿಗೆ ಆಂಥ್ರೋಪಿಕ್ ವರವೋ ಶಾಪವೋ? ಕೆಲವು ದಿನಗಳ ಹಿಂದೆ ಆಂಥ್ರೋಪಿಕ್ ತನ್ನ ಕೋವರ್ಕ್ ಎಂಬ ಎಐ ಏಜೆಂಟ್ ಬಿಡುಗಡೆ ಮಾಡಿದಾಗ ಐಟಿ ಉದ್ಯೋಗಗಳು ಹೋಗತ್ತೆ ಅನ್ನೋ ಆತಂಕದಲ್ಲಿ ಐಟಿ ಷೇರುಗಳು ಭಾರಿ ಕುಸಿತ ಕಂಡಿದ್ವು. ಆದರೆ ಆಂಥ್ರೋಪಿಕ್ ಇಂಡಿಯಾ ಎಂಡಿ ಐರಿನಾ ಘೋಷ್ ಅವರು ಎಐ ಮಾನವ ಶಕ್ತಿಯನ್ನ ರಿಪ್ಲೇಸ್ ಮಾಡಲ್ಲ, ಬದಲಾಗಿ ಉದ್ಯೋಗಿಗಳಿಗೆ ಸಹಾಯ ಮಾಡಲು ಪೂರಕವಾಗಿ ಕೆಲಸ ಮಾಡುತ್ತೆ ಅಂತ ಸ್ಪಷ್ಟಪಡಿಸಿದ್ದಾರೆ. ಒಟ್ಟಿನಲ್ಲಿ ಆಂಥ್ರೋಪಿಕ್ ಬೆಂಗಳೂರಿಗೆ ಕಾಲಿಟ್ಟಿರೋದು ಭಾರತದ ಎಐ ಕ್ರಾಂತಿಗೆ ಹೊಸ ವೇಗ ನೀಡಲಿದೆ ಅನ್ನೋದ್ರಲ್ಲಿ ಸಂಶಯವೇ ಇಲ್ಲ. ಸ್ನೇಹಿತರೆ, ಎಐ ತಂತ್ರಜ್ಞಾನದಿಂದ ಉದ್ಯೋಗಗಳು ಹೆಚ್ಚಾಗುತ್ತವೆ ಅಂತ ನಿಮ್ಗನ್ಸುತ್ತಾ? ಅಥವಾ ಇರುವ ಕೆಲಸಗಳು ಹೋಗಬಹುದು ಅಂತ ಭಯ ಇದೆಯಾ? ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.